ಲವ್ ಫೇಲ್ಯೂರ್ ಆಗಿ ಎಷ್ಟು ದಿನ ಆಯಿತು? ಫೇಲ್ಯೂರ್ ಆಗಿ ನಿಮಗೆ ಕರೆಕ್ಟ್ 2 ಮಂತ್ ಆಯಿತು. ಹ್ಞೂ 2 ಮಂತ್ ಹಾಂ ಹೌದು. 2 ಮಂತ್ ಅಂದರೆ ಗೊತ್ತು. 2 ಮಂತ್ ಇಂದನೂ ಅಂದರೆ ಚೆನ್ನಾಗೇ ಇತ್ತು. ಹ್ಞೂ ಗೊತ್ತಿಲ್ಲ ಹಾಂ ಹಾಂ ನನಗೆ ಗೊತ್ತಿಲ್ಲ. ಹಾಂ 2 ಮಂತ್ ಅಂದರೆ ನನ್ನ ತಂಗಿ ಮದುವೆಯಲ್ಲಿ ನಾನು ಬಿಟ್ಟಿದ್ದೆ. ಹ್ಞೂ ಬಿಟ್ಟಿದ್ದು ಹಾಂ ಆ ಟೈಮಲ್ಲಿ ನಾನು ಈ ಕಡೆ ಎಲ್ಲ ತಂಗಿ ಮದುವೆ ಅಂತಲೇ ಊರಲ್ಲಿದ್ದೀನಿ. ಹಾಂ ಹಾಂ ಆ ಟೈಮಲ್ಲಿ ಅವ್ರು ಬೆಂಗಳೂರಿನಲ್ಲಿ ಅವರು ಕೆಲಸ ಎಲ್ಲ ಮಾಡ್ಕೊಂಡು ಬಾಡಿಗೆ ಹಾಂ ಹಾಂ ಅಂದರೆ ಬೇರೆ ಕಡೆ ಅಫೇರ್ ಆಯಿತಾ? ಬೇರೆ ಕಡೆ ಅಂದರೆ ಬೇರೆಯವ್ರನ್ನ ಇಷ್ಟಪಟ್ಬಿಟ್ಟು ನಾನು ನೋಡೋಕ್ಕೆ ನಮ್ಮಲ್ಲಿ ಹೋಗ್ತಿದ್ವಿ. ಹ್ಞೂ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದಲ್ಲ. ಫ್ಯಾಕ್ಟ್ರಿ ಹಾಂ ಹಾಂ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ತಂದೆ ತಾಯಿ ಇರಲಿಲ್ಲ. ಹಾಂ ಅಂದರೆ ಅವರು ಚಿಕ್ಕವರಿಂದ ಬೆಂಗಳೂರಲ್ಲಿ ಅವರು ಇರೋದಾ? ಹಾಂ ಹಾಂ ಅದು ಚಿಕ್ಕವರು ಬಳ್ಳಾರಿ ಹತ್ರ ಅಗ್ರಿಬೊಮ್ಮನಹಳ್ಳಿ. ಹಾಂ ಅಗ್ರಿಬೊಮ್ಮನಹಳ್ಳಿ ಹಾಂ ಹಾಂ ಅಗ್ರಿಬೊಮ್ಮನಹಳ್ಳಿ ಅವರು ಸ್ವಂತ ಊರು. ಚಿಕ್ಕ ವಯಸ್ಸು ಬೆಳೆದಿರೋದು ಬೆಂಗಳೂರಲ್ಲೇ. ಬೆಂಗಳೂರಲ್ಲಿ. ಹಾಂ ನಾನು ಆ ಫ್ಯಾಕ್ಟ್ರಿ ಎಲ್ಲ ನೋಡೋದು ಇಷ್ಟ ಆಯಿತು. ನಾನು ಹೋಗಿ ಆ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರೆ ಈ ಥರ ಎಲ್ಲ ಲೋನ್ಗಳಿಗೆಲ್ಲ ಬ್ಯಾಂಕಿಂಗ್ ಅಲೋಡಿಲ್ಲ. ಹೌದು ಹಾಂ ನಾನೇನು ಮಾಡಿದೆ, ಒಂದು ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ನ ಇರೋದನ್ನ ಕೇಳಿದೆ. ಹಾಂ ನಮ್ಮ ತಂದೆ ತಾಯಿ ಹಾಂ ಎಲ್ಲ ನಾನು ಇಲ್ಲೇ ಹೋಗ್ತೀನಿ ಹೆಲ್ಪ್ ಕೊಡ್ತೀನಿ ಅಂತ ಹೇಳಿದೆ. ಹಾಂ ನಾ ಯಾವ ಫ್ಯಾಕ್ಟ್ರಿಗೂ ಒಪ್ಪಲ್ಲ, ಯಾರಿಗೂ ಒಪ್ಪಲ್ಲ. ಹೌದು 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 ಹ್ಞೂ ಹಾಂ 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 ನಿನಗೆ ಪರಿಚಯ ಆಗೋಕ್ಕೂ ಮುಂಚೆ? ಪರಿಚಯ ಆದಮೇಲೆ, ಆದರೆ ನಿನಗೆ ಗೊತ್ತಿಲ್ಲ ಇದು? ಹಾಂ 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 ಹೇಳಿ. ಹ್ಞೂ ಹೌದು ನಾನೇನ್ ಮಾಡ್ಬಿಟ್ಟೆ, ಅಲ್ಲೇ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ರಲ್ಲ ಅಕ್ಕಂದಿರೋರು ಅಣ್ಣಂದಿರೋಲ್ಲನ, ಹಾಂ ಅವ್ರು ಇರೋ ಹತ್ರನೇ ಒಂದು ಅವ್ರಿಗೆ ಮನೆ ಮಾಡ್ಕೊಟ್ಟೆ ನಾನು. ಹಾಂ ಫ್ಯಾಕ್ಟ್ರಿ ಜನ ಅಲ್ಲೇ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ ಎಲ್ಲ ಇರಲಿ ಅಂತ. ಹಾಂ ಇಡೀ ಫ್ಯಾಕ್ಟ್ರಿಗೆ ಗೊತ್ತು ನಾನು ಮನೆ ಮಾಡ್ಕೊಟ್ಟಿತ್ತು, ಅವ್ರಿಗೆ ಎಲ್ಲ ಮಾಡ್ಕೊಟ್ಟಿತ್ತು. ಫ್ಯಾಕ್ಟ್ರಿ ಜನ ಹುಡುಗಿ ಎಲ್ಲರಿಗೂ ಗೊತ್ತು. ಹ್ಞೂ ಸರಿ ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತು. ಪಾಪ ಈಗ ಒಂದು ಹೆಣ್ಣು ಒಬ್ಬಳೇ ಈಗ ಇದ್ದಾಗ ನಾನು ಮನೇಲಿ ಹೋದಾಗ ಜನ ತಪ್ಪಾಗಿ ಮಾತಾಡಲ್ವಾ? ಹೌದು ನಾನೇನ್ ಮಾಡಿದೆ, ಅದೇ ಫ್ಯಾಕ್ಟ್ರಿಲಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇತ್ತು, ಅವ್ರ ಫ್ರೆಂಡೇನೆ. ಹಾಂ ಅವ್ರಿಗೆ ಬಂದು ಆಂಧ್ರ ವೈಜಾಗ್. ಹಾಂ ಹಾಂ ನಾನು ನೋಡಮ್ಮ ಒಬ್ಬಳೇ ಹೆಣ್ಮಕ್ಳು ಇರ್ತಾಳೆ, ಬೇಡ ನೀನು ಬಂದಿರೋ ಅಂತ ಅವ್ರಿಗೆ ಹೇಳಿದ್ರೆ ಇದ್ರು. ಹಾಂ ಅಂದರೆ ಇಬ್ಬರು ಜೊತೆಯಲ್ಲೇ ಇರು ಅಂತ ಹೇಳಿದ್ರು. ಇದ್ರು ಒಂದು 5 months 6 months ಇದ್ರು. ಹ್ಞೂ ಆಮೇಲೆ ಏನ್ ಮಾಡ್ಬಿಟ್ರು, ಅವ್ರ ಅಣ್ಣ ಹುಡುಗಿ ಒಂದಾಗ್ಬಿಟ್ರು. ಹಾಂ ಆಮೇಲೆ ಹೇಳ್ಬಿಟ್ಟು ಹೇಳಿಲ್ಲ ಕೇಳಿಲ್ಲ ಮನೆಯಿಂದ ಹೊರಟೋಗ್ಬಿಟ್ಟು ನಮ್ಮ ಅಣ್ಣ ಕರಿತಾ ಇದ್ದಾರೆ, ನಾನು ಅವ್ರನ್ನ ಮನೆಗೆ ಹೋಗ್ತೀನಿ ಅಂತ. ಹಾಂ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ನಲ್ಲ 50,000. ಹ್ಞೂ ಹೌದು ಓನರ್ ಏನು ಮಾಡ್ಬಿಟ್ರು, ಏನಪ್ಪ ಇದು ಸಂಸಾರ ಇರೋ ಮನೆ, ಹೌದು ಇದು ನಾನು ರುಚಿಗೆ ಏನೋ ಹೇಳ್ತಾರಲ್ಲ ಬೇರೆ ಥರ ಹ್ಞೂ ಹೌದು ಅಂದ್ಬಿಟ್ರು. ನಾನು ಅವರು ನಾನು ಅಡ್ವಾನ್ಸ್ ಕೊಡಲ್ಲ ಅಂದ್ಬಿಟ್ರು. ಹ್ಞೂ ಇದು ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ ಬ್ರೋ. ಆಮೇಲೆ ನಿನ್ನ ಲವ್ ಮಾಡ್ತೀನಿ ಅಂತ ಒಪ್ಕೊಂಡ್ಲು. ಆಮೇಲೆ ಈ ರೂಮ್ ಬಿಟ್ಟು ಹೋದ್ಮೇಲೆ? ರೂಮ್ ಬಿಟ್ಟ ಮೇಲೆ ಒಪ್ಕೊಂಡ್ಲು. ಹ್ಞೂ